ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ರಾಜಪ್ಪ ದಳವಾಯ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂಗೀತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಬಳಿಕ ಡಾಕ್ಟರ್ ರಾಜಪ್ಪ ದಳವಾಯ್, ವಿಶ್ವದಾದ್ಯಂತ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮೊದಲ ಬಾರಿಗೆ ಕನ್ನಡತಿ ಕಮಲದೇವಿ ಚಟ್ಟೋಪಾಧ್ಯಾಯರವರು ರಾಷ್ಟ್ರೀಯ ರಂಗಶಾಲೆಯನ್ನು ಪ್ರಾರಂಭಿಸಿದ್ದು ಹೆಮ್ಮೆ ಸಂಗತಿ ಎಂದರು. ಪೂನಾದಲ್ಲಿ ಅದರ ಸಂಸ್ಥೆ ಶಾಖೆ ಇದೆ. ಒಟ್ಟು 74 ಶಾಖೆಗಳನ್ನು ಅದು ಈಗ ರನ್ ಮಾಡ್ತಾ ಇದೆ ಅಥವಾ ನಡೆಸ್ತಾ ಇದೆ. ಬಹಳ ಮುಖ್ಯವಾಗಿ ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್ನ ಒಂದು ಭಾಗವಾಗಿ ವಿಶ್ವ ರಂಗ ಸಂಸ್ಥೆಯನ್ನ ಕಟ್ಟಲಾಯಿತು. ಗುರುಕುಲ ಪದ್ಧತಿ. ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ, ರಂಗಭೂಮಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಆಸಕ್ತಿಯಿಂದ ನೃತ್ಯ, ನಾಟಕ, ಸಂಗೀತ ವಿಷಯಗಳ ಒಂದು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ವ್ಯಾಸಂಗ ಮಾಡಲಿಕ್ಕೆ ಬಂದಿದ್ದೀರಿ.